ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಮತ್ತು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಎಂದು ಆರೋಪಿಸಿ ಬಿಜೆಪಿ ಮಂಗಳೂರು ನಗರ ದಕ್ಷಿಣ ಹಾಗೂ ಉತ್ತರ ಮಂಡಲದ ವತಿಯಿಂದ ಬುಧವಾರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪಾಲಿಕೆಯ ಮುಂಭಾಗದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿಗಳ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದರು. ಕಳೆದ 1 ವರ್ಷದಿಂದ ಪಾಲಿಕೆಯು ಆಡಳಿತಾಧಿಕಾರಿಗಳ ವಶದಲ್ಲಿದ್ದು ಜನಸಾಮಾನ್ಯರ ಅಹವಾಲುಗಳಿಗೆ ಸೂಕ್ತ ಸ್ಪಂದನೆ ಸಿಗುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿದರು. ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿಯವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ, ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದೆ ಮತ್ತು ಈ ಖಾತಾ ವಿತರಣೆಯಲ್ಲಿನ ಗೊಂದಲಗಳಿಂದ ಸಾರ್ವಜನಿಕರು ತತ್ತರಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮಹಾನಗರ ಪಾಲಿಕೆ ಇಂದು ಮಹಾನರಕ ಆಗಿದೆ. ಕೆಲಸವಂತೂ ಆಗುತ್ತಿಲ್ಲ, ಜನರ ಮಾತು ಕೇಳುತ್ತಿಲ್ಲ, ಜನತೆಯ ಬವಣೆ ತೀರುತ್ತಿಲ್ಲ. ಜನತೆ ಇಂದು ಕೇಳುತ್ತಿದೆ, We want justice. We want justice. We want justice. ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಜನತೆಗೆ ನೆಮ್ಮದಿ ಇಲ್ಲ ಆಯ್ತು, ನೆಮ್ಮದಿ ಎಲ್ಲ ದೂರ ಆಯ್ತು. ಜಸ್ಟಿಸ್, we want justice. We want justice. बोलो भारत माता की, बोलो भारत माता की, भारतीय जनता पार्टी की, भारतीय जनता पार्टी की, वंदे वंदे वंदे. 1 ವರ್ಷದಿಂದ ಏನೋ ರಾಜ್ಯದ ಬೆಂಗಳೂರಲ್ಲಿ ಕೂತ್ಕೊಂಡು ಈ ರಾಜ್ಯದ ನಗರಾಭಿವೃದ್ಧಿ ಸಚಿವರಿರ್ಬೋದು, ಉಸ್ತುವಾರಿ ಮಂತ್ರಿಗಳಿರ್ಬೋದು, ಅವರ ನಿರ್ದೇಶನದಂತೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಆಡಳಿತದ ವ್ಯವಸ್ಥೆ ಆಗ್ತಾ ಇದೆ. ಯಾವುದೇ ಒಂದು ಪಾರದರ್ಶಕ ವ್ಯವಸ್ಥೆಗಳಿಲ್ಲ, ಜನಸಾಮಾನ್ಯರ ಕೂಗುಗಳನ್ನ ಕೇಳುವಂತ ಕಿವಿಗಳಿಲ್ಲ. ನಾನು ಕಾಣ್ತಾ ಬಂತು ಕಳೆದ 1 ವರ್ಷದಿಂದ. ಬೇಕಿದ್ರೆ ಇಲ್ಲಿ ಮಾಧ್ಯಮ ಮಿತ್ರರಿದ್ದೀರಿ, ನಮ್ಮ ಕಾರ್ಯಕರ್ತರ ಜೊತೆ ಒಂದಷ್ಟು ಜನ ಸಾರ್ವಜನಿಕರು ಕೂಡ ತಾವು ಸೇರಿಕೊಂಡಿದ್ದೀರಿ. ನೀವು ಬಂದು ಸಾರ್ವಜನಿಕ ಭೇಟಿಯ ಸಮಯ ಮಹಾನಗರ ಪಾಲಿಕೆಯಲ್ಲಿ ಹೆಚ್ಚು ಕಮ್ಮಿ ಮಧ್ಯಾಹ್ನ 3:30ಯಿಂದ 5:30ವರೆಗೆ ಸಾರ್ವಜನಿಕರ ಭೇಟಿಯ ಸಂದರ್ಭ. ಅಧಿಕಾರಿಗಳನ್ನ, ಆಯುಕ್ತರಿರ್ಬೋದು, ಇನ್ನಿತರ ಅಧಿಕಾರಿಗಳನ್ನ ಕಾಣಲಿಕ್ಕೆ ಇರುವಂತಹ ವ್ಯವಸ್ಥೆ, ಜನಸಾಮಾನ್ಯರಿಗೆ ಅವರ ಸಮಸ್ಯೆಗಳನ್ನು ಇಟ್ಕೊಂಡು ಬರ್ಲಿಕ್ಕೆ ಇರುವಂತಹ ಒಂದು ಸಾರ್ವಜನಿಕ ಭೇಟಿಯ ಸಮಯ ನೀವು ನೋಡ್ಬೋದು. ಈಗ 1 ವರ್ಷದ ನಂತರ ಈಗ ಯಾವುದೇ ಒಬ್ಬ ಸಾರ್ವಜನಿಕ ಈ ನಗರ ಪಾಲಿಕೆಯಲ್ಲಿ ಬರುವಂತಹ ವ್ಯವಸ್ಥೆಗಳಿಲ್ಲ. ಅವನ ಸಮಸ್ಯೆಗಳನ್ನು ಕರ್ಕೊಂಡು ಬರುವಂತಹ ಈ ವ್ಯವಸ್ಥೆಗಳೇ ಇಲ್ಲಿ ಹಾಳಾಗಿ ಹೋಗಿದೆ. ಇದು ಕೇವಲ ಯಾರೋ ಒಬ್ಬ ಬಹುಮಾಡಿ ಕಟ್ಟಡ ಕಟ್ಟುವಂತ, ನಿರ್ಮಾಣ ಮಾಡುವಂತ ಯಾರಾದ್ರೂ ಒಬ್ಬ ಉದ್ದಿಮೆಯವನಿಗೆ ಇರ್ಬೋದು, ಅಥವಾ ನಗರ ಪಾಲಿಕೆಯ ಗುತ್ತಿಗೆದಾರರಿಗೆ ಒಂದು ಕೇಂದ್ರ ಸ್ಥಾನವಾಗಿ ಹೋಗಿದೆ. ಅವರ ಒಂದು ಪೋಷಣೆ ಮಾಡುವಂತ ಕೇಂದ್ರವಾಗಿದೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜನಸಾಮಾನ್ಯರು ಇಲ್ಲಿ ಓಡಾಟವಾಡುವುದು ಕಾಡುವುದಿಲ್ಲ. ಅದು ಬಿಟ್ಟರೆ ಒಂದಷ್ಟು ದಳ್ಳಾಳಿಗಳು ಈ ನಗರ ಪಾಲಿಕೆಯ, ಅದು ರೆವಿನ್ಯೂ ಇಲಾಖೆ ಇರ್ಬೋದು, ಇಂಜಿನಿಯರಿಂಗ್ ಇಲಾಖೆ ಇರ್ಬೋದು, ಅಥವಾ ಟೌನ್ ಪ್ಲಾನಿಂಗ್ ಇಲಾಖೆಯಲ್ಲಿ ಓಡಾಡುವುದನ್ನು ನಾವು ಕಾಣ್ತೇವೆ. ಹಾಗಾಗಿ ನಮ್ಮ ಆಗ್ರಹ ಇಷ್ಟೇ, ಇವತ್ತು ಆಡಳಿತಾಧಿಕಾರಿಯನ್ನ ನೇಮಿಸಿ ಇವತ್ತು ಏನು ಕಾಂಗ್ರೆಸ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಆಡಳಿತವನ್ನ ನಡೆಸ್ತಾ ಇದೆ. ಕಳೆದ 1 ವರ್ಷದಿಂದ ಯಾವುದೇ ರೀತಿಯಾದಂತಹ ಪಾರದರ್ಶಕ ವ್ಯವಸ್ಥೆ ಇಲ್ಲ. ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವಂತಹ ಒಂದು ವ್ಯವಸ್ಥೆ ಈ ನಗರ ಪಾಲಿಕೆ ಒಳಗಡೆ ಇಲ್ಲ. ಯಾವುದೇ ಒಂದು ಪ್ರಮಾಣ ಪತ್ರಗಳು, ಅದು ಈ ಖಾತಾದಿಂದ ಹಿಡಿದು ಜನನ ಪ್ರಮಾಣ ಪತ್ರದವರೆಗೆ ಎಲ್ಲಿಯಾದರೂ ಜನಸಾಮಾನ್ಯರು ಪಡ್ಕೊಳ್ಳಿಕ್ಕೆ ಬೇಕಿದ್ರೆ ಇಲ್ಲಿ ದಲ್ಲಾಳಿಗಳನ್ನೇ ಅವಲಂಬಿಸುವಂತಹ ಒಂದು ಹೀನಾಯ ಪರಿಸ್ಥಿತಿಗೆ ಮಂಗಳೂರು ಮಹಾನಗರ ಪಾಲಿಕೆ ಬಂದು ಮುಟ್ಟಿದೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ
ನಾನು ಭಾರತೀಯ ಜನತಾ ಪಾರ್ಟಿಯ ಒಂದು ಕಡೆಯಿಂದ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಇಲ್ಲಿಯ ಆಡಳಿತಾಧಿಕಾರಿಯನ್ನ ನಾನು ಆಗ್ರಹ ಮಾಡ್ತೇನೆ, ತಕ್ಷಣವಾಗಿ ಈ ಮಂಗಳೂರು ಮಹಾನಗರ ಪಾಲಿಕೆ ಈ ಹಿಂದೆ ಯಾವ ರೀತಿ ಜನಸ್ನೇಹಿಯಾದಂಥ ಆಡಳಿತವನ್ನು ನಡೆಸಿಕೊಂಡು ಬರ್ತಾ ಇತ್ತು, ಅದೇ ಮಾದರಿಯಲ್ಲಿ ಇಲ್ಲಿ ಜನಸ್ನೇಹಿ ಆಡಳಿತಕ್ಕೆ ಅನುವು ಮಾಡಿಕೊಡಬೇಕು. ಜನಸಾಮಾನ್ಯರ ಕೂಗುಗಳಿಗೆ, ಅವರ ಸಮಸ್ಯೆಗಳಿಗೆ ಒಂದು ಕೇಂದ್ರವಾಗಬೇಕು ಎನ್ನುವಂತಹ ಒಂದು ಬೇಡಿಕೆಯನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಬಂಧುಗಳೇ, ಕಳೆದ 1 ವರ್ಷದ ಆಡಳಿತಾಧಿಕಾರಿಯ ಆಡಳಿತದಲ್ಲಿ ಕಾಂಗ್ರೆಸ್ ನೇತೃತ್ವದ ಮಾರ್ಗದರ್ಶನದಲ್ಲಿ ಅವರ ಸೂಚನೆಯಂತೆ ನಡೆಯುತ್ತಿರುವಂತಹ ಈ ಆಡಳಿತ ವ್ಯವಸ್ಥೆಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸಾಕಷ್ಟು ತೆರಿಗೆಗಳನ್ನು, ಅದು ಆಸ್ತಿ ತೆರಿಗೆ ಇರ್ಬೋದು, ಉದ್ದಿಮೆ ಪರವಾನಗಿ ಇರ್ಬೋದು, ಬಿಲ್ಡಿಂಗ್ ಲೈಸೆನ್ಸ್ಗಳು ಇರ್ಬೋದು, ಜನನ ಪ್ರಮಾಣ ಪತ್ರದ ಶುಲ್ಕ ಇರ್ಬೋದು, ಎಲ್ಲ ರೀತಿಯ ಯಾವ ಮೂಲಗಳಿಂದ ತೆರಿಗೆಯನ್ನ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅದೆಲ್ಲವನ್ನ ಕಳೆದ 1 ವರ್ಷದಿಂದ ಈ ಮಹಾನಗರ ಪಾಲಿಕೆಯಲ್ಲಿ ಹೆಚ್ಚುವರಿ ಮಾಡಿ ಜನರ ಮೇಲೆ ಹೊರೆಯನ್ನು ಹೊರಿಸುವಂಥದ್ದು ನಮ್ಗೆಲ್ಲರಿಗೂ ಗೊತ್ತಾಗಿದೆ. ನಾನು ಈಗಾಗಲೇ ಹೇಳಿದೆ, ಪಾರದರ್ಶಕ ವ್ಯವಸ್ಥೆ ಇಲ್ಲದ್ರಿಂದ ಯಾವ ಸಮಯದಲ್ಲಿ ಯಾವ ಗಳಿಗೆಯಲ್ಲಿ ಈ ತೆರಿಗೆಗಳನ್ನು ಹೆಚ್ಚಿಗೆ ಮಾಡ್ತಾರಂತ ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ ಗೊತ್ತಾಗುವುದಿಲ್ಲ. ಅಲ್ಲಿ ಗೊತ್ತಾಗಬೇಕಿದ್ರೆ ಜನಸಾಮಾನ್ಯರು ಇಲ್ಲಿ ಬಂದು ತಮ್ಮ ತೆರಿಗೆ ಇರ್ಬೋದು ಅಥವಾ ಇನ್ನಿತರ ಶುಲ್ಕಗಳನ್ನು ಪಾವತಿ ಮಾಡಲಿಕ್ಕೆ ಆಗಲೇ ಅವರಿಗೆ ಗಮನಕ್ಕೆ ಬರುವಂಥದ್ದು. ಹಾಗಾಗಿ ಕಳೆದ ವರ್ಷದಿಂದ ಯಾವ ಮೂಲಗಳಿಂದ ತೆರಿಗೆಯನ್ನು ಹೆಚ್ಚು ಮಾಡಲಿಕ್ಕೆ ಆಗ್ತದೆ, ಯಾವ ಮೂಲಗಳಿಂದ ಜನಸಾಮಾನ್ಯರಿಗೆ ತೆರಿಗೆಯ ಹೊರೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಆಗ್ತದೆ, ಎಲ್ಲವನ್ನ ಕೂಡ ಈ ಆಡಳಿತ ವ್ಯವಸ್ಥೆ, ಕಾಂಗ್ರೆಸ್ ನೇತೃತ್ವದ ಆಡಳಿತ ವ್ಯವಸ್ಥೆಯಲ್ಲಿ ಈ ಮಹಾನಗರ ಪಾಲಿಕೆಯಲ್ಲಿ ಮಾಡಲಾಗಿದೆ. ಆದರೆ ಈ 1 ವರ್ಷದಲ್ಲಿ ಕಳೆದ ಆರ್ಥಿಕ ಸಾಲಿಗಿಂತ ಒಂದಷ್ಟು ಆದಾಯಗಳು ಹೆಚ್ಚಾಗಿದೆ. ಆದರೆ ಅದೇ ಪ್ರಮಾಣದಲ್ಲಿ ಈ ನಗರದಲ್ಲಿ ಅಭಿವೃದ್ಧಿ ಕೆಲಸನೂ ಕೂಡ ಆಗಬೇಕಿತ್ತು. ನಾನು ಇಲ್ಲಿಯ ಸ್ಥಳೀಯ ಕಾಂಗ್ರೆಸ್ ನಾಯಕರಿದ್ದಾರೆ, ಇವರೆಲ್ಲರಲ್ಲೂ ಕೂಡ ನಾನೊಂದು ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಏನು ಆಡಳಿತಾಧಿಕಾರಿಯ ಆಡಳಿತ ವ್ಯವಸ್ಥೆಯಲ್ಲಿ, ನಿಮ್ಮ ನೇತೃತ್ವದ ಆಡಳಿತ ವ್ಯವಸ್ಥೆಯಲ್ಲಿ ಕಳೆದ 1 ವರ್ಷದಿಂದ ನಿಮ್ಮ ಸಾಧನೆ ಹೊಂದಿರಬಹುದು, ಜನಸಾಮಾನ್ಯರಿಗೆ ತೆರಿಗೆ ಹಾಕಿದ ಒಂದು ಸಾಮಾನ್ಯ ಸಾಧನೆ ಹೊರತುಪಡಿಸಿದ್ರೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸ ಮಾಡಿದ್ದು ಜನಸಾಮಾನ್ಯರಿಗೆ ಕಾಣ್ತಾ ಇಲ್ಲ. ಕಾರ್ಯಗಳನ್ನ ಮಾಡಿದ್ದೀರಿ ಎನ್ನುವುದನ್ನ ಸಾರ್ವಜನಿಕರ ಮುಂದೆ ಇಡುವಂತ ಅಗತ್ಯತೆ ಇಲ್ಲ. ಇವತ್ತು ಹಣ ಯಾವ ರೀತಿ ಪೋಲಾಗಿದೆ ಎನ್ನುವುದನ್ನ ತಾವು ಸಾರ್ವಜನಿಕರಿಗೆ ಹೇಳುವಂತ ಅಗತ್ಯತೆ ಇದೆ. ಜಿಲ್ಲಾಧಿಕಾರಿ ಇರ್ಬೋದು ಅಥವಾ ಇಲ್ಲಿಯ ಕಾಂಗ್ರೆಸ್ ಮುಖಂಡರಲ್ಲಿ ಆಗ್ರಹ ಪಡಿಸ್ತಾ ಇದ್ದೇನೆ, ಬೇಡಿಕೆಗೆ ಅನುಗುಣವಾಗಿ ಅಭಿವೃದ್ಧಿ ಕಾರ್ಯಗಳಾಗಬೇಕು. ಇದೆಲ್ಲವನ್ನ ತಕ್ಷಣ ಮಾಡುವ ಮೂಲಕ ಈ ಖಾತದ ಸಮಸ್ಯೆ ನಮ್ಗೆ ಗೊತ್ತಿದೆ, ಇಡೀ ರಾಜ್ಯದಲ್ಲಿ, ಅದು ಬೆಂಗಳೂರಿನ ಮಹಾನಗರ ವ್ಯಾಪ್ತಿಯಲ್ಲಿ ಇರ್ಬೋದು, ರಾಜ್ಯದ ಸ್ಪಂದನೆ ನೀಡುವಂತಹ ಕೆಲಸವನ್ನ ತಾವು ಮಾಡಬೇಕೆನ್ನುವಂತಹ ಒಂದು ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಇನ್ನಷ್ಟು ಹೊಸ ಸುದ್ದಿಗಳಿಗೆ ಗೂಗಲ್ ಪ್ಲೇ ಸ್ಟೋರ್ನಿಂದ ಮೆಗಾ ಮೀಡಿಯಾ ಟಿವಿ ಆಂಡ್ರಾಯ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಕ್ಷಣ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗಳಿಗೆ ಮೆಗಾ ಮೀಡಿಯಾ ನ್ಯೂಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ.